ಎಲ್ಲರಿಗೂ ಸ್ವಾಗತ. ಮನೆ ಮನೆಗಳಲ್ಲಿ ಸರ್ವಜ್ಞ ಜಯಂತಿ ಫೇಸ್ಬುಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ. ಸರ್ವಜ್ಞ ಜಯಂತಿ ಉದ್ಘಾಟನೆ ಮಾಡಲಿರುವ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಲೇಖಕಿ ಹಾಗೂ ಕವಯತ್ರಿ ಶ್ರೀಮತಿ ಗಂಗಾಂಬಿಕಾರವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆಯೇ ಬಿಎಂಟಿಸಿ ಕನ್ನಡ ಕ್ರಿಯಾ ಸಮಿತಿ ಸದಸ್ಯರಾಗಿರುವ ತುಮಕೂರು ಶ್ರೀನಿವಾಸ್ ಕುಂಬಾರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆಯೇ ಕಲೆಯ ಬಗೆಗಿನ ಕಲಾಸಕ್ತರೂ ಆಗಿರುವ ಶ್ರೀ ಶಿವಶಂಕರ್ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ತುಮಕೂರಿನ ಬಾಲ ಪ್ರತಿಭೆಗಳಾದ ಕುಮಾರಿ ಶ್ರೇಷ್ಠ ಹಾಗೂ ಶ್ರೇಯಾರವರಿಗೂ ಸಹ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದ ಛಾಯಾಗ್ರಹಣ ಮಾಡುತ್ತಿರುವ ಚಿರಂಜೀವಿ ತರುಣ್ ಎಸ್ ರವರಿಗೂ ಹಾಗೂ ಕುಮಾರಿ ರಾಘವಿ ಧನ್ಯಕುಮಾರ್ ರವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಶ್ರೇಷ್ಠ ಹಾಗೂ ಶ್ರೇಯರವಿಂದ ಒಂದು ಭಕ್ತಿಗೀತೆ. ಬೇಡಿದವರ ಕಡಾಕ್ಷಣ ನೀಡುವ ಸಾಂಬ ಸದಾ ಶಿವನೇ.
ಗೀತೆಯನ್ನು ಹಾಡಿದ ಶ್ರೇಷ್ಠ ಹಾಗೂ ಶ್ರೇಯರವರಿಗೆ ವಂದನೆಗಳು. ಸರ್ವಜ್ಞ ಜಯಂತಿ ಅಂಗವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಸದಸ್ಯರಾದ ಕರ್ನಾಟಕ ರಾಜ್ಯ ಕುಂಬಾರ ಸರ್ಕಾರಿ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಶ್ರೀನಿವಾಸರವರು ಹೇಳಬೇಕೆಂದು ಕೇಳಿಕೊಳ್ಳುತ್ತಿದ್ದರು. ಎಲ್ರಿಗೂ 502ನೇ ವರ್ಷದ ಸರ್ವಜ್ಞ ಜಯಂತಿಯ ಶುಭಾಶಯಗಳನ್ನ ಅರ್ಪಿಸುತ್ತಾ, ದಾರ್ಶನಿಕ ಕವಿ, ತ್ರಿಪದಿ ಕವಿ, ನಮ್ಮವರು ಅಂದ್ರೆ ನಮ್ಮ ಕುಂಬಾರ ಬಂಧು ಬಾಂಧವರೆಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುವ ಸರ್ವಜ್ಞನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ, ತಮ್ಮ ಅನಿಸಿಕೆಗಳನ್ನ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಸರ್ವಜ್ಞನ ಹುಟ್ಟಿನ ಬಗ್ಗೆ ಒಂದು ಸೃಷ್ಟೀಕರಣವನ್ನು ಸಹ ಈ ನಡುವೆ ಕೊಡ್ತಾ ಇದ್ದೀವಿ. ನೇರ ನುಡಿಯ ಸರ್ವಜ್ಞ ಸಮಾಜದ ಅಂಕು ಡೊಂಕುಗಳ ಮೌಢ್ಯ ಕಂದಾಚಾರಗಳ ಬಗ್ಗೆ ನಿಷ್ಠುರವಾಗಿ ಮಾತನಾಡಿದ್ದಾನೆ. ಸಾಮಾಜಿಕ, ಧಾರ್ಮಿಕ, ನೈತಿಕ, ಶೈಕ್ಷಣಿಕ ಹೀಗೆ ಎಲ್ಲಾ ಕ್ಷೇತ್ರಗಳಿಗೂ ಸಂಬಂಧಿಸಿದಂತೆ ತನ್ನ ವಚನಗಳ ಮೂಲಕ ಮಾತನಾಡುತ್ತಾ ಸಾಮಾನ್ಯ ಜನರಿಗೂ ಹತ್ತಿರವಾಗುತ್ತಾನೆ. ಸರ್ವಜ್ಞನ ಬದುಕು ಮೇಲ್ನೋಟಕ್ಕೆ ನಿಗೂಢ ಎನಿಸಿದರೂ ಸಹ ಆತನ ವಚನಗಳು ಒಳಹೊಕ್ಕರೆ ಅವನ ಕುಟುಂಬ, ಬಾಲ್ಯ, ಜೀವನ ಮೊದಲಾದವುಗಳ ಪರಿಚಯವಾಗುತ್ತದೆ. ಸರ್ವಜ್ಞನ ಕೆಲವು ವಚನಗಳನ್ನು ಓದಿದ ಕೆಲವರು ಸರ್ವಜ್ಞನ ಹುಟ್ಟಿನ ಬಗ್ಗೆ ಗೊಂದಲ ಹುಟ್ಟಿಸುತ್ತಾರೆ. ಆದರೆ ಆತನ ವಚನಗಳು ಆತನ ಹುಟ್ಟು, ತಂದೆ ತಾಯಿಯ ಬಗ್ಗೆ ನಿಖರವಾದ ಮಾಹಿತಿ ನೀಡುತ್ತದೆ. ತಂದೆ ಕುಂಬಾರ ಮಲ್ಲ, ತಾಯಿ ಮಳಲಾ ದೇವಿ. ಇಂದು ಶೇಖರನ ವರಪುತ್ರ ಧರಣಿಗೆ ಜನಿಸಿ ತಾ ಬಂದ ಸರ್ವಜ್ಞ. ಈ ವಚನ ಈತನ ತಂದೆ ತಾಯಿಯ ಬಗ್ಗೆ ನಿಖರವಾದ ಮಾಹಿತಿ ನೀಡುವಾಗ ಆತನ ಹುಟ್ಟಿನ ಬಗ್ಗೆ ಗೊಂದಲ ಅನಗತ್ಯ. ಈತನ ಹುಟ್ಟೂರು ಹಿಂದಿನ ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನ ಮಾಸೂರು. ಇದೇ ಗ್ರಾಮದಲ್ಲಿ ಸರ್ವಜ್ಞನ ವಚನಗಳಲ್ಲಿ ಕಂಡುಬರುವ ಕುಂಬಾರ ಹೊಳೆ, ಕುಮದ್ವತಿ ನದಿ, ಈತನ ತಂದೆ ಪೂಜಿಸುತ್ತಿದ್ದ ಕಾಶಿ ವಿಶ್ವನಾಥನ ದೇವಾಲಯ ಅಷ್ಟೇ ಏಕೆ ಸರ್ವಜ್ಞನ ಸಮಾಧಿಯನ್ನು ಸಹ ಕಾಣಬಲ್ಲದು. ಇನ್ನು ತಂದೆ ತಾಯಿಗಳ ಬಗ್ಗೆಯೂ ಸರ್ವಜ್ಞ ಮೇಲೆ ತಿಳಿಸಿರುವ ತನ್ನ ವಚನಗಳಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದಾನೆ. ತಂದೆ ಕುಂಬಾರ ಮಲ್ಲ ಬಲ್ಲರಸ, ತಾಯಿ ಕುಂಬಾರ ಮಾಳಿ ಮಳಲಾ ದೇವಿ. ಈ ದಂಪತಿಗಳಿಗೆ ಬಹಳ ಕಾಲ ಮಕ್ಕಳಿಲ್ಲದ ಕಾರಣ ತನ್ನ ಆರಾಧ್ಯ ದೈವ ಕಾಶಿ ವಿಶ್ವನಾಥನಿಗೆ ಹರಕೆ ಹೊತ್ತು ಮಲ್ಲರಸ ಎಂಬ ತನ್ನ ಹೆಸರನ್ನು ಬಸವರಸ ಎಂದು ಬದಲಾಯಿಸಿಕೊಳ್ಳುತ್ತಾನೆ. ಹೀಗಾಗಿ ಕುಂಬಾರ ಮಲ್ಲ, ಮಲ್ಲರಸ, ಬಸವರಸ ಬೇರೆ ಬೇರೆಯಲ್ಲ, ಎಲ್ಲವೂ ಕುಂಬಾರ ಮಲ್ಲನ ಬೇರೆ ಬೇರೆ ಹೆಸರುಗಳೇ ಆಗಿವೆ. ನಂತರ ಕಾಶಿ ವಿಶ್ವನಾಥನ ಅನುಗ್ರಹದಿಂದ ಆತನಿಗೆ ಹುಟ್ಟಿದ ಮಗನೇ ಸರ್ವಜ್ಞ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಕೆಲವರು ಬಸವರಸನ ಮೈಮೇಲಿರುವ ಜನಿವಾರವನ್ನು ನೋಡಿ ಈತ ಬ್ರಾಹ್ಮಣನೆಂಬ ನಿರ್ಧಾರಕ್ಕೆ ಬರುತ್ತಾರೆ. ಆದರೆ ಕುಂಬಾರರು ಬ್ರಹ್ಮನ ವಂಶಸ್ಥರಾಗಿದ್ದು ಪಾರ್ವತಿ ದೇವಿಯ ತಂದೆಯಾದ ದಕ್ಷ ಬ್ರಹ್ಮ ಅಥವಾ ದಕ್ಷ ಪ್ರಜಾಪತಿ ಬ್ರಹ್ಮನ ಮಗ ಎಂದು ಕರೆಯಲ್ಪಡುವ ಸೃಷ್ಟಿಕರ್ತನ ವಂಶದವರಾಗಿರುವ ಕಾರಣದಿಂದ ಹಿಂದಿನಿಂದಲೂ ಜನಿವಾರ ಧರಿಸುವ ಕ್ರಮವಿದ್ದುದನ್ನು ಗಮನಿಸಬಹುದು. ಈಗಲೂ ಉತ್ತರ ಕನ್ನಡದಲ್ಲಿ ಗುನಗ ಎಂಬ ಹೆಸರಿನಿಂದ ಕರೆಯಲ್ಪಡುವ ಕುಂಬಾರ ಜನಾಂಗದವರು ಜನಿವಾರ ಧಾರಣೆ ಮಾಡುತ್ತಿದ್ದು ಅಲ್ಲಿನ ದೇವಸ್ಥಾನಗಳಲ್ಲಿ ಪೂಜೆ ನೆರವೇರಿಸುವ ಕೈಂಕರ್ಯದಲ್ಲಿ ನಿರತರಾಗಿರುವುದನ್ನು ಕಾಣಬಹುದು. ಹೀಗಾಗಿ ಜನಿವಾರ ಧರಿಸಿದ ಕಾರಣಕ್ಕೆ ಸರ್ವಜ್ಞನ ತಂದೆ ಬ್ರಾಹ್ಮಣನಲ್ಲ, ಕಾಶಿ ವಿಶ್ವನಾಥನ ಪರಮ ಭಕ್ತ ಕುಂಬಾರ ಹಾಗೂ ಸರ್ವಜ್ಞನ ತಂದೆ ತಾಯಿ ಇಬ್ಬರು ಕುಂಬಾರರೇ ಎಂಬುದು ಸೂರ್ಯಚಂದ್ರರಷ್ಟೇ ಸ್ಪಷ್ಟ ಎಂಬುದನ್ನು ನಮ್ಮ ಜನಾಂಗದ ಅನೇಕ ಇತಿಹಾಸಗಳನ್ನು ತಿಳಿದಿರುವಂತಹ ಆತನ ಪೂರ್ವಿಕರ ಎಲ್ಲ ಸಂಶೋಧನೆ ಮಾಡುತ್ತಾ ಡಾಕ್ಟರ್ MP ವರ್ಷರವರು ಈ ಮಾಹಿತಿಗಳನ್ನ ನೀಡಿರುತ್ತಾರೆ. ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಿನ್ನೆ ತಾನೇ ಮೈಸೂರಿನಲ್ಲಿ ಸಹ ಅವರು ನಮ್ಮ ಸರ್ವಜ್ಞ ಜಯಂತಿಯನ್ನು ಮಾಡಿದ್ದರು. ಇಂದು ಸಹ ಚಿಕ್ಕನಾಯಕನಹಳ್ಳಿಯಲ್ಲಿ ಹಲವಾರು ತಾಲೂಕು, ಮಂಡ್ಯದಲ್ಲಿ ಸಹ ಇಂದು ಸರ್ವಜ್ಞ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಕುಂಭ ಬಾಂಧವರೆಲ್ಲರೂ ಸಹ ಇದರ ಬಗ್ಗೆ ಆಚರಣೆಯಾಗಿ ಪ್ರತಿಯೊಂದು ಜನಾಂಗಕ್ಕೂ ಅವನದೇ ಆದ ಒಂದು ಆಧಾರ ಇದೆ. ಅದಕ್ಕೊಬ್ಬ ಮೂಲ ಪುರುಷನಿರ್ತಾನೆ. ಹೇಳಿಕೊಳ್ಳುವ ಒಂದು ಸೃಷ್ಟಿಕರ್ತನ ಒಂದು ಶಕ್ತಿಯುತವಾದ ಒಂದು ಮಾನವತಾವಾದಿ ಭಾವ ಇರುತ್ತದೆ ಅಂತ ನಮ್ಮೆಲ್ಲರೂ ಪೂಜಾ ಭಾವನೆಯಿಂದ ನೋಡುತ್ತಾ, ಸರ್ವನು ಬಲ್ಲ ಸರ್ವಜ್ಞನೇ ಆಗಿರುತ್ತಾನೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರುಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತ ಆದ ಸರ್ವಜ್ಞ.
ಹಾಗಂದ್ರೆ ಸರ್ವಜ್ಞನೆಂಬ ಪದವಿಯನ್ನು ಪಡೆದವನು ಎಲ್ಲರಿಂದಲೂ ಒಂದೊಂದು ಅನುಭವದ ವಿದ್ಯೆ ಪಡೆದು ವಿದ್ಯಾಸಾಗರ ಆಗನೇ ಹೊರತು ಗರ್ವದಿಂದ ಮಾತ್ರವಲ್ಲ ಎಂಬುದನ್ನು ಆ ಕಾಲದಲ್ಲೇ ಸರ್ವಜ್ಞ ಕವಿ ನಮ್ಮ ಎಲ್ಲಾ ಸಾಮಾಜಿಕ ವರ್ಗದವರ ಒಡಲಾಳದಲ್ಲಿ ಎತ್ತಿರ್ತಾನೆ. ಹಾಗಾಗಿ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ಈಗ ಮಾಮೂಲಿ ಪದವಿ ಪಡೆದ ಮಾತ್ರಕ್ಕೆ ನಾವೆಲ್ಲರೂ ಬೀಗುವುದಲ್ಲ, ಅದ್ರಲ್ಲಿ ಮತ್ತೆ ಮತ್ತೆ ನಮ್ಮಲ್ಲೇ ಸಂಶೋಧನೆ, ನಮ್ಮ ಆತ್ಮಕಥನ ಮಾಡಿಕೊಳ್ಳೋದ್ರ ಮೂಲಕ ನಮ್ಮೆಲ್ಲರಲ್ಲೂ ಅರಿವನ್ನು ಭಾವಿಸುವ ಒಂದು ಪ್ರಗತಿದಾಯಕ ಆಶಯದತ್ತ ನಾವೆಲ್ಲರೂ ಆಗೋಣ. ಈ ನಮ್ಮ ಕುಲದೈವವಾದ ಶ್ರೀ ಸರ್ವಜ್ಞ ಅವರನ್ನ ಎಲ್ಲರೂ ಸಹ ಈ ದಿನ ಸ್ಮರಿಸೋಣ. ನಮ್ಮ ಕುಂಬಾರ ಜನಾಂಗಕ್ಕೆ ಎಲ್ಲ ಅಭಿವೃದ್ಧಿ ಪಥದತ್ತ ಸಾಗಲಿ ಅಂತ ಶುಭ ಹಾರೈಸ್ತಾ ಈ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಲು ಅವಕಾಶ ಕೊಟ್ಟ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ ಶ್ರೀನಿವಾಸ್ ಕುಂಬಾರ್ ಅವರಿಗೆ ಧನ್ಯವಾದಗಳು. ಸರ್ವಜ್ಞ ಜಯಂತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಲೇಖಕಿ ಹಾಗೂ ಕವಯತ್ರಿ ಶ್ರೀಮತಿ ಗಂಗಾಂಬಿಕಾರವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದೆ. ಶ್ರೇಷ್ಠ ಶ್ರೇಯ ಬರ್ಬೇಕು ಗೊತ್ತಾಗ್ಬಿಟ್ಟಿಲ್ಲ ಮಾಡೋಣ. ಬನ್ನಿ ನೀವು ಈ ಕಡೆ ಹಿಂಗ್ ನೋಡಮ್ಮ ಅಲ್ಲಿ. ಬನ್ನಿ ನೀವು ಬನ್ನಿ. ಜ್ಯೋತಿ ಬೆಳಗುವುದರ ಮೂಲಕ ಸರ್ವಜ್ಞ ಜಯಂತಿಯನ್ನು ಉದ್ಘಾಟಿಸಿದ ಶ್ರೀಮತಿ ಗಂಗಾಂಬಿಕಾ ಕುಂಬಾರ್ ರವರಿಗೆ ಧನ್ಯವಾದಗಳು. ಶ್ರೇಷ್ಠ ಶ್ರೇಯಾರವರಿಂದ ಈಗ ಒಂದು ಗೀತೆ.
ಒಂದು ಗೀತೆಯನ್ನು, ಹಿಂದೂಸ್ತಾನದ ಗೀತೆಯನ್ನು, ನಮ್ಮ ದೇಶ ಅಭಿಮಾನ್ಯದ ಗೀತೆಯನ್ನು ಹಾಡಿದಂತಹ ಶ್ರೇಷ್ಠ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಕುಂಬಾರ ನೌಕರರ ಸಂಘದ ನಿರ್ದೇಶಕರಾದಂತಹ ಶ್ರೀಯುತ ಶಿವಮಾದಯ್ಯನವರು ಈಗ ಒಂದೆರಡು ನುಡಿಗಳನ್ನ ಆನ್ಲೈನ್ ಮೂಲಕ ಹಂಚಿಕೊಳ್ಳಲಿದ್ದಾರೆ. ಅವರು ಭೂಗೋಳ ಶಾಸ್ತ್ರದ ಅಧ್ಯಾಪಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರು ಆಗಿರುತ್ತಾರೆ. ನಮ್ಮ ನಿಕಟವರ್ತಿಗಳು, ನಮ್ಮ ಬೆಂಗಳೂರು ಕುಂಬಾರ ಜನಾಂಗದ ಹಾಸ್ಟೆಲ್ನಲ್ಲಿ ಓದಿದಂತಹ ಸನ್ಮಿತ್ರರು ಆಗಿರುತ್ತಾರೆ. ಭೂಗೋಳ ಶಾಸ್ತ್ರದಲ್ಲಿ ವಿಷಯ ಪ್ರಾಧ್ಯಾಪಕರಾಗಿರುತ್ತಾರೆ. ಬಹಳ ಅವರ ಮೇಲೆ ನಂಬಿಕೆ ಇಟ್ಟು ಆ ಕಾಲೇಜು ಪದವಿ ಶಿಕ್ಷಣ ಇಲಾಖೆಯವರು ಅನೇಕ ಗೌಪ್ಯವಾದ ಹಲವಾರು ವಿಷಯ ವಸ್ತುಗಳನ್ನು, ಹುದ್ದೆಗಳನ್ನು ಅವರಿಗೆ ನಿರ್ವಹಿಸ್ತಿರ್ತಾರೆ. ಕರ್ನಾಟಕದ ಎಲ್ಲಾ ಕಡೆಗಳನ್ನು ಸ್ವೀಕರಿಸಿ ತಿರುಗಾಡಿ ಅನೇಕ ವಿಷಯಗಳನ್ನು ತಿಳಿಸ್ತಾ ಇರ್ತಾರೆ. ಮತ್ತೆ ನಮ್ಮ ಕುಂಬಾರ ಜನಾಂಗದ ಬಗ್ಗೆ ತುಂಬಾ ಒಳ್ಳೆ ಭಾವನೆಯನ್ನು ಇಟ್ಟುಕೊಂಡಿರ್ತಾರೆ. ಎಲ್ಲರೂ ಪ್ರಗತಿ ಪರರತ್ತ ಆಗ್ಬೇಕು ಅನ್ನೋದೇ ಅವರ ಆಶಯವಾಗಿರ್ತದೆ. ಇಂಥ ಸಂದರ್ಭದಲ್ಲಿ ಅವರು ಒಂದೆರಡು ಮಾತುಗಳನ್ನ ತಮ್ಮ ಮಾತುಗಳನ್ನ ಮೊಬೈಲ್ ಮೂಲಕ ಆಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅವರು ಈಗ ಮಾತಾಡ್ತಾರೆ. ದಯವಿಟ್ಟು ಸಕಲರಿಗೂ 502ನೇ ಸರ್ವಜ್ಞ ಜಯಂತಿಯ ಶುಭಾಶಯಗಳನ್ನ ತಿಳಿಸುತ್ತಾ, ಈ ಸಂದರ್ಭಕ್ಕೆ ನಾನು ನನ್ನನ್ನ ಪರಿಚಯ ಮಾಡಿಕೊಳ್ತೇನೆ. ನನ್ನ ಹೆಸರು ಶಿವರಾಮಯ್ಯ, ಪದವಿಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಒಂದು ಹೆಮ್ಮೆಯ ಕ್ಷಣಕ್ಕೆ ಸಾಕ್ಷಿಯಾಗಿರುವಂತದ್ದು, ಒಂದು ಧನ್ಯತಾ ಭಾವನೆಯನ್ನ ಮೂಡಿಸ್ತಾ ಇದೆ ನನಗೆ. ಕಾರಣ ಇಷ್ಟೇ, ಸರ್ವಜ್ಞ ನಮ್ಮ ಕರ್ನಾಟಕದ, ನಮ್ಮ ಕುಲದ ಹಿರಿಮೆ ಗರಿಮೆ, ಆ ಕುಲದಲ್ಲಿ ಹುಟ್ಟಿದಂತಹ ನಾನಾದ್ರೂ ಹೆಮ್ಮೆಪಡಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ ಕೆಲವು ಸರ್ವಜ್ಞನ ವಚನಗಳನ್ನ ನೆಲಕಾಕಕ್ಕೆ ಬಯಸ್ತೇನೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು, ಮೇಟಿಗಿಂ ದಾಟಿ ನಡೆದುದಲ್ಲದ ದೇಶ ದಾಟವೇ ಕೆಡದು ಸರ್ವಜ್ಞ. ಹಾಗೆಯೇ ಜಾತಿಯ ವಿಚಾರಕ್ಕೆ ಜಾತಿ ಹೀನನ ಮನೆಯ ಜ್ಯೋತಿ ಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವರಿಂದ ದಾತನೇ ಜಾತ ಸರ್ವಜ್ಞ. ಹೀಗೆ ಸಣ್ಣನೆಯ ಮರದೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಿ ಬರೆದ ಪಟದೊಳಗೆ ಇರುವಾಗ ತನ್ನೊಳಗೆ ಇರದೆ ಸರ್ವಜ್ಞ. ಸತ್ಯಕ್ಕೆ ಸರಿಯಿಲ್ಲ, ಚಿತ್ತಕ್ಕೆ ಸ್ಥಿರವಿಲ್ಲ, ಅಷ್ಟ ಬಿಂದವಿಕ ಇದರಿಂದ ಪರದೈವ ನಿತ್ಯ ಬಿಂದಿಲ್ಲ ಸರ್ವಜ್ಞ. ಒಂದೊಂದು ಹನಿ ಬಿತ್ತು ನಿಂದಲ್ಲಿ ಬಡವಕ್ಕೂ ಚಂದ ಸತ್ಪುರುಷ ನೋಡಲಾಗಿ ಪರಬೊಮ್ಮ ಮುಂದೆ ಒಂದುಕ್ಕು ಸರ್ವಜ್ಞ. ಹಾಗೆ ಕಾಲಿಲ್ಲ ಬೆಲೆ ಹರಿಗೂ, ಕೋಲಿಲ್ಲ ಬೆಲೆ ಹೊರಗು, ನಾಲಿಗೆಗಿಲ್ಲ ಬೆಲೆ ಉಂಬುವುದು ಸವಿಕುಲದ ಮೇಲುಗಳೇ ಕೇಳಿ ಸರ್ವಜ್ಞ. ಹೀಗೆ ಸಾರು ನೂರಾರು ಸಾವಿರಾರು ವಚನಗಳನ್ನ ನಾವು ಮೆಲುಕಾಕ್ಬಹುದು. ಈ ಎಲ್ಲಾ ವಚನಗಳು ನೋಡಿ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನ, ನಮ್ಮ ಬದುಕಿನ ಹಿನ್ನೆಲೆಯನ್ನ, ಬದುಕಿನ ನೆಲಗಟ್ಟೆಯನ್ನ, ಮತ್ತೆ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಗಬೇಕು ಅನ್ನೋದನ್ನ ತಿಳಿಸಿಕೊಳ್ಳುವಂತಹ ಹಿನ್ನೆಲೆಗಳಿಗೆ ಸರ್ವಜ್ಞ ಸಾಂಸ್ಕೃತಿಕ ಬರಿಗಾರನಾಗಿ, ಸಾಂಸ್ಕೃತಿಕ ಸುಜ್ಞಾನಿಯಾಗಿ, ಸಾಂಸ್ಕೃತಿಕ ವಿಜ್ಞಾನಿಯಾಗಿ, ದಾರ್ಶನಿಕನಾಗಿ ದೇಶಕ್ಕೆ ಮಾದರಿಯಾಗಿ, ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ, ಈ ಪ್ರಪಂಚಕ್ಕೆ, ಒಟ್ಟಾರೆ ಮನುಕುಲಕ್ಕೆ ಮಾದರಿಯಾಗಿ ತನ್ನ ತ್ರಿಪದಿಗಳ ಮೂಲಕ ಜ್ಞಾನದ ಬೆಳಕನ್ನ 500 ವರ್ಷಗಳ ಇಂದಲೂ ಪ್ರಸಾರ ಮಾಡ್ಕೊಂಡು ಬಂದಿರುವಂತದ್ದು ಸರ್ವಜ್ಞದಿಂದಾಗಿ, ನಮ್ಮ ಏನು ಆ ಸರ್ವಜ್ಞನ ವಚನಗಳಿಂದಾಗಿ, ನಮ್ಮ ಕುಲದ ಹಿರಿಮೆಯಿಂದಾಗಿ, ಇದನ್ನೆಲ್ಲ ಈ ಸಂದರ್ಭಕ್ಕೆ ನಾನು ಹೇಳ್ಕೊಳ್ತಾ, ನೋಡಿ ಇತ್ತೀಚಿನ ದಿನಗಳಲ್ಲಿ ಸರ್ವಜ್ಞರ ವಿಚಾರವಾಗಿ ಹಲವಾರು ಸುಳ್ಳು ಅಪರಾಧಗಳು ಬರ್ತವೆ. ಸರ್ವಜ್ಞ ಆ ಒಂದು ಸಮುದಾಯಕ್ಕೆ ಸೇರಿದಂತವ್ರು, ಈ ಸಮುದಾಯಕ್ಕೆ ಸೇರಿದಂತವ್ರು, ಹಾಗೆ ಹೀಗೆ ಅಂತ. ಇಲ್ಲಿ ಸರ್ವಜ್ಞನ ಹುಟ್ಟಿನ ಬಗ್ಗೆ ಮತ್ತೆ ಸರ್ವಜ್ಞನ ಹಿನ್ನೆಲೆಯ ಬಗ್ಗೆ ಕೆಲವೊಬ್ಬರು ಬೇರೆ ಬೇರೆ
ಪ್ರಸ್ತಾಪಗಳನ್ನ ನಾವು ಮಾಡೋದನ್ನ ನಾವು ನೋಡುತ್ತೀವಿ. ನಿಜವಾಗ್ಲೂ ರಾಣಿ ಏನು ಹಾವೇರಿ ಜಿಲ್ಲೆಯಲ್ಲಿ ಮಾಸೂರು ಅನ್ನುವಂತ ಒಂದು ಪ್ರದೇಶ ಇದೆ. ಆ ಒಂದು ಮಾಸೂರಿನಲ್ಲಿ ಕೊಟ್ಟಂತಹ ಸರ್ವಜ್ಞ ಅವನೇ ತನ್ನ ವಚನದಲ್ಲಿ ತಾನೇ ಹೇಳ್ಕೊಳ್ತಾನೆ, ನಮ್ಮ ತಂದೆ ಕುಮಾರ ಮಲ್ಲ ಮತ್ತು ತಾಯಿ ಮಲಲಾದೇವಿ ಅಂತ. ಹೀಗೆ ತಾನು ತನ್ನ ಬಗ್ಗೆ ಹೇಳಿಕೊಳ್ಳುವಂತದನ್ನ ಒಬ್ಬ ದಾರ್ಶನಿಕನಾಗಿ ಸುಳ್ಳನ್ನ ಆಡ್ಲಾರ ಅಂತ ಅಲ್ಲಿ ಭಾವಿಸ್ತಾ, ಅಂತಹ ದಾರ್ಶನಿಕನ ಕುಲದಲ್ಲಿ ಹುಟ್ಟಿದಂತ ನಾನು ಕೂಡ ಧನ್ಯ ಅಂತ ಸರ್ವಜ್ಞನ ಚಿಂತನೆಗಳನ್ನ, ಸರ್ವಜ್ಞನ ವಚನಗಳನ್ನ ನಾವು ಜೀವನದಲ್ಲಿ ಅನುಸರಿಸ್ತಾ ಬದುಕನ್ನ ಕಟ್ಟಿಕೊಳ್ಳೋಣ, ನಮ್ಮ ಬಾಳ್ವೆಯನ್ನ ಸುಗಮ ಮಾಡ್ಕೊಳ್ಳೋಣ, ಎಲ್ಲರಿಗೂ ಸುಗಮ ಸಂದೇಶವನ್ನ ನೀಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವಜ್ಞ ಜಯಂತಿಯ 500ನೇ ಸರ್ವಜ್ಞ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಸಂದರ್ಭಕ್ಕೆ ಅವಕಾಶ ಮಾಡ್ತಕ್ಕಂತ ಸ್ನೇಹಿತರಾದಂತ ನಮ್ಮ ಕುಲಭಾಗವರಾದಂತ ಶ್ರೀನಿವಾಸ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾರ. ಧನ್ಯವಾದಗಳು ಶ್ರೀಯುತ ಶಿವಮದಯ್ಯನವರಿಗೆ. ತಾವು ಅಭೂತಪೂರ್ವವಾಗಿ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿರುತ್ತೀರಾ. ತಮ್ಮ ತ್ರಿಪದಿ ಕವಿ ಸರ್ವಜ್ಞನ ಬಗ್ಗೆ ಹಲವಾರು ವಚನಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ, ಸರ್ವಜ್ಞ ಜಯಂತಿಯ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿರುತ್ತೀರಾ. ತಮಗೆ ನಮ್ಮ ಕುಟುಂಬದ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಈ ಸಂದರ್ಭದಲ್ಲಿ ಲೇಖಕಿ ಹಾಗೂ ಕವಿಯತ್ರಿಯಾದ ಶ್ರೀಮತಿ ಗಂಗಾಂಬಿಕರವರು ತಮ್ಮೊಡನೆ ಒಂದೆರಡು ಮಾತನಾಡಿದ್ದಾರೆ. ದೂರವಾಣಿ ಕರೆಯಲ್ಲಿ ಹಾಗೆ ಮಾತಾಡಿ ದಯವಿಟ್ಟು. ಶ್ರೀಯುತ ಶಿವಮದಯ್ಯನವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈಗ ಲೇಖಕಿ ಹಾಗೂ ಕವಿಯತ್ರಿ ಶ್ರೀಮತಿ ಗಂಗಾಂಬಿಕಾ ಕುಂಬಾರ್ ಬಗ್ಗೆ ವ್ಯಕ್ತಿ ಪರಿಚಯವನ್ನು ಮಾಡಿಕೊಂತಹ ಸಂದರ್ಭ. ಯಾಕೆಂದ್ರೆ ನಮಗೆ ಅವರ ವ್ಯಕ್ತಿತ್ವದ ಬಗ್ಗೆ ಅಥವಾ ಇವರ ಹವ್ಯಾಸಗಳ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಅವರು ತಮ್ಮ ಏನು ಫೇಸ್ಬುಕ್ ಬಗ್ಗೆ ಆಗ್ಲಿ, ವಾಟ್ಸಪ್ ಅಲ್ಲಾಗ್ಲಿ ಬಹಳಷ್ಟು ಕವಿತೆಗಳನ್ನ, ಕವನಗಳನ್ನ, ತಮ್ಮ ನೆನಪಿನ ಆಳಂಗದ ಭಾವನೆಗಳನ್ನ ತೋಡ್ಕೊಂಡಾಗ ಇಷ್ಟೊಂದು ಪ್ರತಿಭೆ ನಮ್ಮ ಕುಟುಂಬದ ಒಬ್ಬ ಹೆಣ್ಣು ಮಗಳಲ್ಲಿದೆ ಅಂತ ನೋಡಿ ನಮ್ಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಅವರ ಕವನಗಳು ತುಂಬಾ ನಮ್ಗೆ ಎಲ್ಲರಿಗೂ ಕಾಡುತ್ತೆ. ಆ ಕವನಗಳಾದ ಸಹನೆ, ಹೆಣ್ಣು ಅದ್ರ ಬಗ್ಗೆ ಆಗ್ಲಿ, ಹಾಗೆ ನೆನಪಿನಾಳದ ಹಾಡುಗಳಾದ ಮುಂಜಾನೆದು ಕುಂಬಾರಣ್ಣ, ಗಂಧರ್ವಗಿರಿಯಲ್ಲಿ, ದೇವನಾದ್ಯಂತ ದೊಡ್ಡೆಸ್ತಿಗೆ ಬಿಡಿ, ಊರೆಲ್ಲ ನೆಂಟರು, ದಾಸನ ಮಾಡಿಕೋ ಎನ್ನ, ಬಂಗಾರದ ಎಲೆಯ ಮೇಲೆ, ಎಂತವನಿರಬೇಕು ಅವ್ವ, ಚುಮು ಚುಮು ಅಹಾಹ, ಗಂಡು ಬಂದಿತ್ತ ತಂಗಿ, ಬ್ರಹ್ಮ ಮುರಾರಿ, ಕನ್ನಡವೇ ಕನ್ನಡವೇ, ಅಮ್ಮ ನಿನ್ನ ಎದೆಳೆಯಲ್ಲಿ ಎಂತ ಅಪೂರ್ವವಾದ ಕವನಗಳನ್ನು ರಚಿಸಿರುತ್ತಾರೆ. ಇಂತಹ ಪ್ರತಿಭೆಗಳನ್ನ ಹಾಡುಗಳನ್ನ ರಚಿಸಿದ್ದಾರೆ ಅಥವಾ ರಚಿಸಿರೋದನ್ನ ಹಾಡಿದ್ದಾರೆ. ತುಂಬಾ ನೈಜವಾಗಿ ಅದನ್ನ ತುಂಬಾ ಹಾಡಿದ್ದಾರೆ. ಅದಕ್ಕೋಸ್ಕರ ನಾವು ಖಂಡಿತ ಅವ್ರಿಗೆ ಚಪ್ಪಾಳೆ ಮೂಲಕ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೂ ಮತ್ತೊಂದು ನೆನಪಿನಾಳಂಗದಿಂದ ಅಂತ ತಮ್ಮ ಬಾಲ್ಯದಿಂದ ಸಹಿತ ಅವರ ನೈಜ ಚಿತ್ರವನ್ನು ಅಂದಿನ ತಾವು ಅನುಭವಿಸಿದಂತ ಎಲ್ಲಾ ಅನುಭವಗಳ ವೃತ್ತಿಯನ್ನೇ ಸಹ ಮಾಡಿಕೊಂಡು ಕೆಲವೊಂದು ಬಹಳಷ್ಟು ಲೇಖನಗಳನ್ನ ಹಾಕಿರ್ತಾರೆ. ಮೋಸ್ಟ್ಲಿ ದೇವರು ಜಾಸ್ತಿನೇ ಕೊಟ್ಟಿರ್ತಾನೆ ಅನ್ಸುತ್ತೆ, GB ಜಾಸ್ತಿ ಇದೆ ನೆಟ್ವರ್ಕಿಂಗ್. ಹಾಗಾಗಿ ನೋಡಿ ಬಹಳಷ್ಟು ಅದರಲ್ಲಿ ತೋಟದ ಮನೆಯ ಹಾದಿಯ ಸೊಬಗು, ಅವರ ಊರಿನ ಒಡನಾಟದ ಪಾಗೋಡದಲ್ಲಿ ಅವ್ರ ತೋಟ ಹೇಗಿತ್ತು ಅನ್ನೋದನ್ನ ಆ ಕಾಲದಲ್ಲಿ ಅವರ ಚಿಕ್ಕಂದಿನ ವಯಸ್ಸು ಇರ್ಬೋದು, ಸುಮಾರು ಹೈಸ್ಕೂಲ್ ಇರ್ಬೋದು ಅಥವಾ ಪ್ರಾಥಮಿಕ ಇರ್ಬೋದು, ಆಗಿಂದ ಅದಕ್ಕಿಂತ ಚಿಕ್ಕಿಂದು ವಯಸ್ಸಿರ್ಬೋದು. ಹಾಗಾಗಿ ಅವನ್ನೆಲ್ಲ ತುಂಬಾ ನೈಜವಾಗಿ ಬರ್ದಿರ್ತಾರೆ. ಹಾಗೆ ಮುದ್ದೆಯ ಕಸರತ್ತು, ನನ್ನಮ್ಮ ಅವರ ತಾಯಿ ಬಗ್ಗೆ ಎಷ್ಟು ಒಲವಿತ್ತು, ಅವರನ್ನ ಯಾವ ರೀತಿ ಕೃತಜ್ಞ ಭಾವದಿಂದ ಅವರಲ್ಲಿ ನೈಜ ಆದರ್ಶಪ್ರಾಯವಾದ ಗುಣಗಳನ್ನ ಇವ್ರು ಕಂಡಿದ್ರು ಅನ್ನೋಂತ ಒಂದು ನೆನೆಸಿಕೊಳ್ಳುವಂತಹ ಲೇಖನಗಳಿದೆ. ಆಮೇಲೆ ಪ್ರತಿಭೆಯನ್ನು ಪ್ರೋತ್ಸಾಹಿಸುವಂತಹ ಪ್ರಾಥಮಿಕ ಶಾಲೆಯಲ್ಲಿ ಇರ್ಬೋದು ಮೊದಲ ವೇದಿಕೆ ಪ್ರದರ್ಶನ. ಯಾಕೆಂದ್ರೆ ಮಕ್ಕಳಿಗೆ ಯಾವುದೇ ವೇದಿಕೆಯಲ್ಲಿ ಎತ್ತಿ ಮಾತಾಡ್ಬೇಕು ಅನ್ನೋದೇ ಒಂದು ವೇದಿಕೆ ಆಗ್ತದೆ. ಅಂತಹ ಆ ವೇದಿಕೆಯಲ್ಲಿ ಉಪಯೋಗಿಸ್ಕೊಂಡಿದ್ದು ಅಥವಾ ಆ ಸಂದರ್ಭದಲ್ಲಿ ಯಾವ ರೀತಿ ಅವ್ರಿಗೆ ಉತ್ತೇಜನ ಕೊಟ್ರು ಅನ್ನೋದನ್ನ ಅವ್ರ ಹೆಸರು ಸಮೇತವಾಗಿ ಬರೆದಿದ್ದಾರೆ. ಅವ್ರ ಪ್ರಾಥಮಿಕ ಶಾಲಾ ಶಿಕ್ಷಕರು ಇರ್ಬೋದು ಅಥವಾ ಅವರ ಒಡನಾಟಿಗಳು ಇರ್ಬೋದು, ಸ್ನೇಹಿತರಾಗಿರ್ಬೋದು, ಪ್ರತಿಯೊಂದನ್ನು ದೃಶ್ಯ ಮಾಧ್ಯಮ ನಮ್ಮ ಕಣ್ಮುಂದೆನೆ ಬರೆಯುವಂತೆ ಮಾಡಿರ್ತಾರೆ. ಹಾಗೆಯೇ ಗೌರಿಯ ಒಡನಾಟ, ಕಟಿ ಪೊರಕೆ ಏಟು,
ಪ್ರೈಮರಿ ಸ್ಕೂಲ್ ನೆನಪು, ತೋಟದ ಮನೆಯ ಸುತ್ತಲ ಪರಿಸರದ ಒಂದು ಇಣುಕು ನೋಟ, ತೋಟದ ಮನೆಯತ್ತ. ಹಾಗಾಗಿ ಈ ಬಗ್ಗೆ ಎಲ್ಲ ಭಾಗ 1, 2, 3 ಈ ತರ ಎಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅಪ್ಪನ ಬಗ್ಗೆ ನನ್ನೆರಡು ಮಾತುಗಳು, ಯಾಕಂದ್ರೆ ಅವ್ರ ತಂದೆ ಬಗ್ಗೆ ಆದರ್ಶಪ್ರಾಯರಾಗಿದ್ರು, ಅವ್ರ ಬಗ್ಗೆ ಯಾವ ತರ ಅವರು ಕಲ್ಪನೆ ಕಟ್ಕೊಂಡಿದ್ರು. ಯಾಕಂದ್ರೆ ಮಗಳು ಯಾವಾಗ ಫಾದರ್ ಇಸ್ ಒಂದು ರಿಯಲ್ ಹೀರೋಯಿಸಮ್ ಅಂತ ಅಂತಾರೆ, ಅವರೇ ಆದರ್ಶಪ್ರಾಯರಾಗಿರ್ತಾರೆ. ಹಾಗಾಗಿ ಯಾವ ರೀತಿ ಒಳ್ಳೆ ಪಾಸಿಟಿವ್ ಗುಣಗಳಿದ್ವು, ಆ ರೀತಿ ಅವ್ರಿಗೆ ಯಾವ ತರ ಇಂಪ್ರೆಸ್ ಮಾಡ್ಕೋನ ಎಲ್ಲ ವಿಸ್ತಾರವಾಗಿ ಬರೆದಿರ್ತಾರೆ. ಆಮೇಲೆ ಅಪ್ಪನ ಕಂಡಂತೆ, ತುಂತುರು ಹನಿಗಳಂತ ನೆನಪು, ಹೈ ಹಿಲ್ಸ್ ಚಪ್ಪಲ್, ಬಾಲ್ಯದ ನಸುಕು ಸವಿ ನೆನಪು, ಶಿಶು ವಿಹಾರ ದಿನಗಳು, ಈ ಎಲ್ಲ ಗಳ ಬಗ್ಗೆ ವಿಸ್ತಾರವಾಗಿ ತಮ್ಮ ಮನದಾಳದ ಮಾತುಗಳನ್ನ ಹಾಕಿರ್ತಾರೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಸರ್ವಜ್ಞ ಜಯಂತಿಗೂ ನಮ್ಮ ಕುಟುಂಬಕ್ಕೂ ಒಂದು ನೈಜವಾದ ಸಂಗತಿ ಇದೆ. ಯಾಕೆಂದ್ರೆ ನಾವು ಕುಂಬಾರ ಜನಾಂಗದವ್ರು ಆಗಿದ್ರಿಂದ ನಮ್ಮ ತಾತ ಅಂದ್ರೆ ಹಿರಿಯೂರಲ್ಲಿ ಇರುವಂತ ಒಂದು ಪುಟ್ಟ ಗ್ರಾಮ, ಆ ಗ್ರಾಮದಲ್ಲಿ ಭೈರಪ್ಪ ಮತ್ತೆ ಪುಟ್ಟಜ್ಜಿ ಆಗಿ ನಮ್ಮ ತಾಯಿ ಅವ್ರಿಗೆ 2ನೇ ಮಗಳಾಗಿ ಜನಿಸಿರ್ತಾರೆ. ಒಟ್ಟು ನಮ್ಮ ತಾತನಿಗೆ 5 ಜನ ಹೆಣ್ಮಕ್ಳು. ಈಗ ಒಬ್ರೇ ಸಾಕು ಇಬ್ರೇ ಸಾಕು ಅನ್ನೋದಲ್ಲಿ 5 ಜನ ಹೆಣ್ಮಕ್ಳನ್ನ ಎತ್ತು ಅವ್ರಿಗೆಲ್ಲ ಒಳ್ಳೆ ಎಜುಕೇಶನ್ ಕೊಟ್ಟು ಎಲ್ಲ ಒಳ್ಳೆ ಕಡೆ ಸೆಟ್ಲ್ ಆಗುವಂತ ಮಾಡುವಂತದ್ದು. ಆ ಕಾಲದಲ್ಲೇನೆ ಬರೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಜೇಡಿ ಮಣ್ಣು ತುಳಿದು ಮಾರಿ ಅದ್ರಲ್ಲಿ ಬಂದಿದ್ದ ಸಂಪಾದನೆಯಿಂದ ನ್ಯಾಯಯುತವಾಗಿ ಬದುಕ್ತಂತವ್ರು ನಮ್ ತಾತ. ನಮ್ಗೆಲ್ಲರಿಗೂ ಅವರ, ಯಾಕೆಂದ್ರೆ ಆ ಜೀನ್ಸ್ ಇಂದ ನಮ್ಗೆಲ್ಲರಿಗೂ ಅವರ ಆದರ್ಶಪ್ರಾಯದ ಗುಣಗಳೇ ಬಂದಿದೆ, ನಮ್ಮೆಲ್ಲರಲ್ಲೂ ನಮ್ ಇಡೀ ಕುಟುಂಬಕ್ಕೂ ಬಂದಿದೆ ಅಂತ ಭಾಸರ ತಪ್ಪಲಾರದು. ಯಾಕಂದ್ರೆ ನಾನ್ ಮೋಸ್ಟ್ಲಿ ಅಲ್ಲಿ ಕುಂದುಗುರಕ್ಕೆ ಅಂದ್ರೆ ನಮ್ಮ ತಾತನ ಊರ್ಗ್ ಹೋಗ್ತಾ ಇರ್ಬೇಕು ಬಹಳ ಕಡಿಮೆ. ಯಾವಾಗ್ಲೂ ದಸರಾ ರಜಕ್ಕೂ ಅಥವಾ ಬೇಸಿಗೆ ರಜಕ್ಕೂ ಒಂದ್ ವಾರದಷ್ಟು ಹೋಗ್ತಾ ಇದ್ವಿ. ಆ ಒಡನಾಟದಲ್ಲಿ ನಮ್ ತಾತ ಹೋಗ್ತಾ ಇದ್ದಾಗ ಮಡಕೆ ಮಾಡೋದನ್ನ ನಾವು ಪ್ರತಿಯೊಂದು ನೋಡಿದ್ವಿ. ಆಗಿಂದ ಸುಟ್ಟಿ ಮಡಕೆ ಮಾಡಿ ಅದನ್ನ ತಟ್ಟಿ ಎಷ್ಟು ಪ್ರೋಸೆಸ್, ಎಷ್ಟು ಅದನ್ನೆಲ್ಲ ತಾಳ್ಮೆಯಿಂದ ಮಾಡ್ಬೇಕು. ಬೆಳಿಗ್ಗೆನೆ ಎದ್ದು 4 ಗಂಟೆ 5 ಗಂಟೆಗೆ ಎದ್ದು ಕೆರೆಗೆ ಹೋಗಿ ಮಣ್ಣು ತಂದು ಇದನ್ನೆಲ್ಲ ನಾವು ಕಣ್ಣಾರೆ ನೋಡಿದೀವಿ. ಆ ಜನಾಂಗದಲ್ಲಿ ಹುಟ್ಟಿ ಕಷ್ಟಪಟ್ಟು ಮಾಡ್ತಾ ಇದ್ರು. ಹಾಗೆ ಆ ಎಷ್ಟು ಕಷ್ಟಗಳಿದೆ ಅದನ್ನ ಏನು ಜೇಡಿ ಮಣ್ಣನ್ನ ಸುಡೋದಕ್ಕೋಸ್ಕರ ಹೊಲಕ್ಕೆ ಹೋಗಿ ಆ ಕಡೆ ಎಲ್ಲ ಸೀಮೆ ಜಾಲಿ ಇದೆ, ಆ ಸೀಮೆ ಜಾಲಿನೆಲ್ಲ ಕಡ್ಕೊಂಡ್ಬಂದು ಬಂಡಿಲಿ ತಗೊಂಡ್ಬಂದು ಅದನ್ನ ಸುಟ್ಟಿ ಖಂಡಿತ ಈ ನಮ್ಮ ಏನಿದೆ ಬೇಸಾಯ ಇದೆ, ಬೇಸಾಯ ವೃತ್ತಿಗಿಂತ ಕಷ್ಟವಾದದ್ದು ಅಂದ್ರೆ ನಮ್ಮ ಕುಂಬಾರದ ಕುಲ ಮಡಿಕೆ ಮಾಡೋದೇ. ತುಂಬಾ ತಾಳ್ಮೆ ಬೇಕು. ಯಾಕೆಂದ್ರೆ ಮತ್ತೆ ಅದನ್ನ ಮಾಡ್ಬೇಕು. ಕುಶಲಯುತವಾದ ಕಲೆ ನಮ್ಮ ಕುಂಬಾರ ಜನಾಂಗಕ್ಕೆ ಸಿದ್ಧಿಸಿದೆ. ಎಲ್ಲರೂ ತಾಳ್ಮೆಯಿಂದ ಮಾಡಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ತಾಳ್ಮೆಯನ್ನ ನಮ್ಮ ಜನಾಂಗಕ್ಕೆ ಮೋಸ್ಟ್ಲಿ ದೇವರ ಅನುಗ್ರಹ ಇರಬೇಕು. ಆ ತಾಳ್ಮೆಯನ್ನ ಕೊಟ್ಟಿರ್ತಾನೆ. ನಾವದು ಸಹ ತಾಳ್ಮೆನ ಮುಂದಿನ ನಮ್ಮೆಲ್ಲ ಜೀವನದಲ್ಲಿ ಪರಿಪಾಲಿಸೋಣ ಅಂತ ಮತ್ತೆ ನೆನಪಿಸ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಅಂದಿನ ಕಾಲದಲ್ಲಿ ಮಡಕೆ ಮಾಡೋದಕ್ಕೆ ನನ್ನನ್ನು ಜೊತೆಲಿ ಸಂತೆಲಿ ಕರ್ಕೊಂಡು ಹೋಗೋರು ರಂಗನಾಥ್ಪುರ ಅಂತ ಕ್ರಾಸ್ ಇದೆ, ಅಲ್ಲಿ ಕೆಳಗಡೆ ಏನೋ ಗಾಡಿ ಇಟ್ಕೊಂಡು ಗಾಡಿ ಕೆಳಗಡೆ ಮಾರ್ತಾ ಇದ್ರು. ಮಾರಿ ತಗೊಂಡೋಗ್ಬೇಕಾದ್ರೆ ಲಾಸ್ಟ್ ಎಲ್ಲ ಮಾರ್ ತಗೊಂಡೋಗ್ಬೇಕಾದ್ರೆ ಪುರಿ, ಕಡಲೆ ಪುರಿ ಅಥವಾ ಬೋಂಡ ಎಲ್ಲ ಕೊಡೋರು. ಆ ಸವಿ ನೆನಪುಗಳು ನಮ್ಗೆ ಅದೇ ರೀತಿ ಎದೆ ಆಳದಲ್ಲಿ ಅಚ್ಚುಗಳು ಕೊಟ್ಟಿದ್ದೇವೆ. ಅವೆಲ್ಲ ಸುಂದರವಾದ ನೋಡಿ. ಅವ್ರಿಗೆ ಆ ಕಾಲದಲ್ಲಿ ಏನು ಸೌಲಭ್ಯ ಇರ್ಲಿಲ್ಲ, ಆದ್ರೂ ಬದುಕ್ಬೇಕು ಅನ್ನೋದು ಹುಮ್ಮಸ್ಸಿತ್ತು, ನ್ಯಾಯಯುತವಾಗೇ ಇರ್ಬೇಕು ಅಂತಿತ್ತು. ಅಷ್ಟು ಕಷ್ಟಪಟ್ಟು ಶ್ರಮ ವಹಿಸಿ ಮಾಡ್ತಾ ಇದ್ರು. ಅವರು ಹೇಡಿಗಳಾಗಿ ಎದುರಿ ಹೋಗ್ಲಿಲ್ಲ ಅಥವಾ ಕಷ್ಟಗಳು ಎಷ್ಟಿದೆಯಪ್ಪ ಅಂತ. ಯಾಕಂದ್ರೆ ಅವ್ರಿಗೆ 5 ಜನ ಹೆಣ್ಮಕ್ಳನ್ನು ಇದ್ ಮಾಡಿದ್ರು. ಅವ್ರ ಹೆಣ್ಮಕ್ಳು ಈಗ ಎಲ್ಲ ಕುಟುಂಬಗಳು ಬೆಳೀತಾ ಇದೆ. ಎಲ್ಲಾ ಕಡೆ ವಿವಿಧ ಸ್ತರವಾದ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅಥವಾ ಅವರವ್ರಿಗೆ ಸಮರ್ಥ ಶೈಕ್ಷಣಿಕ ಅರ್ಹತೆಗೆ ತಕ್ಕಂತೆ ಅಥವಾ ಅವರವರ ಆಯ್ಕೆ ಮಾಡಿದಂತಹ ಕ್ಷೇತ್ರಗಳಲ್ಲಿ ಎಲ್ಲಾ ಚೆನ್ನಾಗೇ ಇದ್ದಾರೆ. ಕ್ಷೇತ್ರಗಳು ಬೇರೆ ಇರ್ಬೋದು, ಅದು ಕ್ಷೇತ್ರಗಳನ್ನ ಆಯ್ಕೆ ಇರ್ಬೋದು ಅಥವಾ ಶೈಕ್ಷಣಿಕ ಇರ್ಬೋದು, ಅವರವರ ಮಾನಸಿಕ ಅಥವಾ ಬೌದ್ಧಿಕ ಇದ್ರ ಮೇಲೆ ಬೆಳವಣಿಗೆ ಬರುತ್ತದೆ. ಖುಷಿ ಪಡೋದು ಮಾತ್ರ ಎಲ್ಲ ಒಂದೇನೆ. ಎಲ್ಲರೂ ಖುಷಿ ಪಡೋದು ಒಂದೇ ಸಮಯ ಇತ್ತು. ಬಟ್ ಬೇರೆಯವರು ಎಲ್ಲರೂ ಖುಷಿ ಪಡೋದು ಒಂದೇ ಇರೋದು. ಹಾಗಾಗಿ ನಾವು ಈ ಎಲ್ಲಾ ದಾರ್ಶನಿಕ ತ್ರಿಪದಿ ಕವಿ ಸರ್ವಜ್ಞಗಿಂತೆ ನಮ್ಗೆ ಅವಾಗ ಜ್ಞಾಪಿಸ್ಕೊಂಡಾಗ ನೋಡಿ ನಮ್ಮ ಕುಂಬಾರ ಜನಾಂಗಕ್ಕೆ ಒಬ್ಬ ಇದ್ದವನು ಅಂದ್ರೆ ನಮ್ಮ ತಾತನ ಬಗ್ಗೆ ಖಂಡಿತ ಹೆಮ್ಮೆ ಆಗ್ತದೆ. ಯಾಕಂದ್ರೆ ನಮ್ಮ ತಾತ ತುಂಬಾ ಸುರದ್ರೂಪಿ, ವೈಟ್ ಆಗಿದ್ರು, ಸಣ್ಣಕ್ಕಿದ್ರು, ಅಷ್ಟೊಂದು ಪೇಷನ್ಸ್ ಇತ್ತು. ಹಾಗಾಗಿ ಅವ್ರ ಬಗ್ಗೆ ನಮ್ಗೆ ತುಂಬಾ ಒಲವಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಈಗ ಅತಿಥಿಗಳಾಗಿ ಬಂದಿರುವಂತ ನಮ್ಮ ಶ್ರೀಮತಿ ಗಂಗಾಂಬಿಕರು ಸಹ, ನಾವು ಅವಾಗ ಚಿಕ್ಕಂದಲ್ಲಿ ಮೋಸ್ಟ್ಲಿ ನಮಗ್ ಗೊತ್ತಿರೋ 4ನೇ ಕ್ಲಾಸ್ 5ನೇ ಕ್ಲಾಸ್ ಇರ್ತಾ ಇದ್ವಿ. ಮೋಸ್ಟ್ಲಿ ಇವರು 8th 9th ಇರ್ತಾ ಇದ್ರು, 7 8 ಇರ್ತಾ ಇದ್ರು. ಇವ್ರು ಅವಾಗೆಲ್ಲ
ರಾಂಬೋಸ್ ಇಟ್ಕೊಂಡು ಪ್ರೊಟ್ರಾಕ್ಟರ್ ಇಟ್ಕೊಂಡು ಮಾಡ್ತಿದ್ದೆ, ಅವಾಗ ಜ್ಞಾಪಕ ಅವಾಗ ಸಿಗ್ತಾ ಇದ್ದಿದ್ದು. ಬಟ್ ಅದಾದ್ಮೇಲೆ ರೀಸೆಂಟ್ ಆಗಿ ಬಹಳ ಅಂದ್ರೆ ಅವ್ರ ನಿಮ್ ಮದ್ವೆಗೆ ಒಂದ್ಸರಿ ಬಂದಿದ್ದೆ. ಅದಾದ್ಮೇಲೆ ಮೋಸ್ಟ್ಲಿ ಇವ್ರ ಬಗ್ಗೆ ಲೇಖನಗಳಲ್ಲಿ ಲೇಖನಗಳಲ್ಲಿ ಬಗ್ಗೆ ಇಷ್ಟೊಂದು ಆಸಕ್ತಿ ಇದೆ ಅಂತ ನನ್ಗೆ ಗೊತ್ತಾಗಿದೆ ಫೇಸ್ಬುಕ್ ಇದ್ರಲ್ಲಿ ನೋಡೋದ್ರಿಂದ. ನಂಗೆ ಅದ್ರ ಬಗ್ಗೆ ಹೆಮ್ಮೆ ಆಯ್ತು ಅಂದ್ರೆ ಇಷ್ಟೊಂದು ಪ್ರೌಢಿಮೆ ಅಥವಾ ಬರವಣಿಗೆಯಲ್ಲಿ ಹಿಡಿತಾ ಇದೆ ಅದನ್ನ, ಮತ್ತೆ ಆ ಬರವಣಿಗೆಯಲ್ಲಿ ಒಂದು ಎಲ್ಲಾರನ್ನು ಹಿಡಿದಂತದ್ದು, ಮತ್ತೆ ಸಶೇಷ ಅಂದ್ರೆ ನೆಕ್ಸ್ಟ್ ಏನಾಗುತ್ತಪ್ಪ, ನೆಕ್ಸ್ಟ್ ಏನ್ ಹೇಳ್ತಾರಪ್ಪ ಅನ್ನೋದನ್ನ ಕುತೂಹಲ ಬರೆಸುವಂತಹ ಎಲ್ಲಾ ಶಕ್ತಿ ಆ ಬರಹಕ್ಕಿದೆ. ಆ ಬರಹನ ಕೈ ಬಿಡಬಾರ್ದು ತಾವು. ಅದೇ ತರ ಮುಂದುವರಿಸಿ ಅದನ್ನ ಕವನ ಸಂಕಲನ ಮಾಡಿ ಬಿಡುಗಡೆಗೊಳಿಸಿ. ಇದೆಲ್ಲ ನಿಮ್ಮ ಆತ್ಮತೃಪ್ತಿಗಾಗಿ. ವೃತ್ತಿ ಬೇರೆ ಇರುತ್ತೆ, ನಿಮ್ಮ ಆತ್ಮತೃಪ್ತಿಗಾಗಿ ಬೇರೆ ಒಂದು ಮಾಡುವಂತ ಕೆಲಸ ಅಂತ ಚಿಕ್ಕವನಾದ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಪೂರ್ವಕವಾಗಿ ನಮ್ಮ ಶಿವಶಂಕರ್ ಸರ್ ಮಾವರವರು ಇರ್ತಾರೆ. ಯಾಕಂದ್ರೆ ಅವರು ಸಹ ಎಲ್ಲ ಯಾಕಂದ್ರೆ ಒಂದು ಪ್ರತಿಭೆ ಬೆಳಿಬೇಕು ಅಂದ್ರೆ ಅದಕ್ಕೆ ಜೊತೆಲಿರೋರು ಸಹ ಪೂರಕ ವಾತಾವರಣ ನಿರ್ಮಿಸ್ತಾರೆ, ಅದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಅವರು ಸಹ ಎಲ್ಲ ಕಲೆಗಳಲ್ಲಿ ಅಥವಾ ಎಲ್ಲ ವಿಚಾರಗಳಲ್ಲಿ ಆಸಕ್ತರು. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ವಿಚಾರವಾಗಿ ಅವರು ತಮ್ಮ ಮನದಾಳದ ಮಾತುಗಳನ್ನ ಅಥವಾ ತ್ರಿಪದಿ ಬಗ್ಗೆ ಇರ್ಬೋದು, ಸರ್ವಜ್ಞನ ಬಗ್ಗೆ ಇರ್ಬೋದು, ಅಥವಾ ತಮ್ಮ ಅನಿಸಿಕೆಗಳ ಬಗ್ಗೆ ಮನಸಾರೆ ಈ ಮುಂದೆ ನಮ್ಮ ಈ ಫೇಸ್ಬುಕ್ ಲೈವ್ ಮುಂದೆ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಒಂದೆರಡು ಸರ್ವಜ್ಞ ವಚನಗಳನ್ನ ಶ್ರೇಷ್ಠ ಶ್ರೇಯವರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೋಡೆ, ತನ್ನಂತೆ ಪರರ ಬಗೆದೋಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ, ಭಿನ್ನಾಣವಕ್ಕೂ ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟೀತೆನಬೇಡ, ಕೊಟ್ಟಿದ್ದು ಕೆಟ್ಟೀತೆನಬೇಡ, ಮುಂದಕ್ಕೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ, ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ಜಾತಿ ವಿಜಾತಿ ಎನ್ನಬೇಡ, ದೇವನುಲಿ ದಾತನೇ ಜಾತ ಸರ್ವಜ್ಞ, ದಾತನೇ ಜಾತ ಸರ್ವಜ್ಞ. ಧನ್ಯವಾದಗಳು. ಸರ್ವಜ್ಞನ ತ್ರಿಪದಿ ಸಾಲಿನ ವಚನವನ್ನು ಹೇಳಿದ ಶ್ರೇಷ್ಠ ಹಾಗೂ ಶ್ರೇಯರವರಿಗೆ ಧನ್ಯವಾದಗಳು. ಈಗ ಈ ಸರ್ವಜ್ಞ ಜಯಂತಿ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಉದ್ಘಾಟಿಸಿದಂತಹ ಲೇಖಕಿ ಹಾಗೂ ಕವಿಯತ್ರಿ ಶ್ರೀಮತಿ ಗಂಗಾಂಬಿಕರವರು ತ್ರಿಪದಿಗಳ ಬಗ್ಗೆ, ಸರ್ವಜ್ಞನ ಬಗ್ಗೆ ಹಾಗೂ ತಮ್ಮ ಕವಿತೆಗಳ ಬಗ್ಗೆ, ತಮ್ಮ ಕವನಗಳ ಬಗ್ಗೆ ಕೂಲಂಕುಷವಾಗಿ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಸರ್ವಜ್ಞರ ಜಯಂತಿಯ ದಿನದಂದು ನನ್ನ ತಮ್ಮನಾದಂತ ಶ್ರೀನಿವಾಸ್ ಕುಂಬಾರ್ ಅವರ ಕುಟುಂಬಸ್ಥರೊಡನೆ ಇಲ್ಲಿ ಆಚರಣೆ ಮಾಡುತ್ತಿರುವುದು ನನಗೆ ತುಂಬಾ ಸಂತೋಷದ ವಿಷಯವಾಗಿದೆ. ಈಗಾಗಲೇ ಸರ್ವಜ್ಞರ ಜನನ, ಅವರ ಬಾಲ್ಯವನ್ನು ಸವಿಸ್ತಾರದಿಂದ ಅವರು ನಮಗೆಲ್ಲರಿಗೂ ತಿಳಿಸಿದ್ದಾರೆ. ಆದರೂ ಅವರ ಬಗ್ಗೆ, ಸರ್ವಜ್ಞರ ಬಗ್ಗೆ ನನ್ನಯ ಒಂದೆರಡು ಮಾತುಗಳು. ಸರ್ವವನ್ನು ತಿಳಿದವ ಸರ್ವಜ್ಞ. ಯಾರು? ಸರ್ವವನ್ನು ತಿಳಿದವ ಸರ್ವಜ್ಞ. ಪುಷ್ಪದತ್ತ. ಪುಷ್ಪದತ್ತನು ತನ್ನ ಕಾವ್ಯನಾಮ ಸರ್ವಜ್ಞನಿಂದಲೇ ಚಿರಪರಿಚಿತ. ತ್ರಿಪದಿಗಳೆಂಬ 3 ಸಾಲಿನ ವಚನಗಳನ್ನು ರಚಿಸಿದವರಿವರು. ಇದುವರೆಗೂ
1000 ತ್ರಿಪದಿಗಳು ಸರ್ವಜ್ಞರ ಹೆಸರಲ್ಲಿ ದಾಖಲಾಗಿವೆ. ಈ ತ್ರಿಪದಿಗಳು ನೈತಿಕ, ಸಾಮಾಜಿಕ, ಧಾರ್ಮಿಕ ವಿಷಯಗಳ ಕುರಿತಂತಾಗಿವೆ. ಇವು ತಮ್ಮ ಸರಳತೆ ಮತ್ತು ಪ್ರಾಸಬದ್ಧತೆಯಿಂದ ಜನಪ್ರಿಯವಾಗಿವೆ. ಉದಾಹರಣೆಗೆ, ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಹೇಳಿದರು. ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಹೇಳಿದರು, ಗೋರ್ಕಲ್ಲ ಮೇಲೆ ಮಳೆಗೆರೆದರೆ ಆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ. ಆಹಾ, ಎಷ್ಟು ಚೆನ್ನಾಗಿದೆ. ನನ್ನ ಹಿರೀಕರು, ನಾನು ಚಿಕ್ಕವಳಾಗಿದ್ದಾಗ ಈ ತರ ಮಾತುಗಳು ಅವರು ಕಲಿತವರಲ್ಲ, ಆದರೂ ಈ ತರ ನುಡಿಗಟ್ಟುಗಳು ಅವರ ಬಾಯಲ್ಲಿ ನಲಿದಾಡುತ್ತಿದ್ದವು. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಹೇಳಿದರು, ಗೋರ್ಕಲ್ಲ ಮೇಲೆ ಮಳೆಗೆರೆದರೆ ಆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ. ಸಾಲವನ್ನು ಕೊಂಬಾಗ ಹಾಲವರುಂಡಂತೆ, ಸಾಲವನ್ನು ಕೊಂಬಾಗ ಹಾಲೊಗರುಂಡಂತೆ, ಸಾಲಿಗರು ಕೊಂಡು ಎಳೆವಾಗ ಕಿಬ್ಬಡಿಯ ಕೀಳು ಮುರಿದಂತೆ ಸರ್ವಜ್ಞ. ಎಷ್ಟು ಚೆನ್ನಾಗಿದೆಯಲ್ಲ. ಬೆಚ್ಚನೆಯ ಮನೆಯಾಗೆ, ವೆಚ್ಚಕ್ಕೆ ಹೊನ್ನಾಗೆ, ಇಚ್ಛೆಯ ನರಿವ ಸತಿಯಾಗೆ, ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೆಂದ ಸರ್ವಜ್ಞ. ಹೀಗೆ ಪ್ರತಿಯೊಂದು ನಮ್ಮ ದೈನಂದಿನ ಬದುಕು, ನಮ್ಮ ಜಂಜಾಟ, ಜೀವನದ ಜಂಜಾಟ, ಸಾಮಾಜಿಕವಾದ ನಮ್ಮ ಹೋರಾಟ, ಧರ್ಮದ ಬಗ್ಗೆ ನಮ್ಮ ಅನಿಸಿಕೆಗಳು ಎಲ್ಲವನ್ನೂ ಸುಮಾರು ವರ್ಷಗಳ ಹಿಂದೆಯೇ ಸರ್ವಜ್ಞರು ತಮ್ಮ ತ್ರಿಪದಿಗಳ ಮೂಲಕ ಬರೆದಿಟ್ಟಿದ್ದಾರೆ. ಹೀಗೆ ತ್ರಿಪದಿಗಳು ಜನರ ದೈನಂದಿನ ಬದುಕಿನಲ್ಲಿ ಹಾಸುಹೊಕ್ಕಾಗಿವೆ ಎಂದ್ರೆ ತಪ್ಪಾಗಲಾರದು. ಈ 2 ಮಾತುಗಳನ್ನು ಹೇಳಿ ಇನ್ನೇನ್ ಹೇಳೋದು. ಇತ್ತೀಚೆಗಷ್ಟೇ ನಾನು ಏನ್ ಹೇಳೋದು, ಕವಿಯಿತ್ರಿ ಶ್ರೀನಿವಾಸ್ ಹೇಳ್ದಂಗೆ ನನ್ನನ್ನ ತುಂಬಾ ಹೊಗಳಿದ್ರು, ಲೇಖಕಿ, ಕವಿಯಿತ್ರಿ ಅಂತ. ನನಗೆ ಗೊತ್ತಿರುವ ಹಾಗೆ ನನಗೆ ಗೊತ್ತಿದ್ದನ್ನು ನಾನು ಬರೆದೇನಷ್ಟೇ. ಫೇಸ್ಬುಕ್ ಅಲ್ಲಿ ನನಗೆ ಅನಿಸಿಕೆ, ನನ್ನಲ್ಲಿ ಏನೋ ಇತ್ತು, ಬರಿಬೇಕು ಇತ್ತು, ಅದನ್ನ ನಾನು ಅವಕ್ಕೆ ಒಂದು ಭಾಷೆಯ ರೂಪದಲ್ಲಿ ಅದನ್ನು ಬರೆದಿದ್ದೇನೆ ಅಷ್ಟೇನೆ. ಮುಂದೆ ಈ ಎಲ್ಲಾ ನುಡಿಗಟ್ಟುಗಳು ಈ ದಿನ ಮಾತನಾಡಿದ್ದು, ಹರ್ಷ ಅವರೇ ಆಗಲಿ, ಶ್ರೀನಿವಾಸ್ ಆಗಲಿ ಮಾತಾಡಿದ ನಂತರ ನನಗೆ ಅನಿಸ್ತು, ಹೌದು, ಸರ್ವಜ್ಞರ ಬಗ್ಗೆ ಇನ್ನೂ ಹೆಚ್ಚಿನದನ್ನು ತಿಳಿದುಕೊಂಡು ನನ್ನ ಕೈಯಲ್ಲಿ ಸಾಧ್ಯವಾದರೆ ಅವರ ಬಗ್ಗೆ ಏನಾದರೂ ಬರೆಯುವ ಒಂದು ಆಸೆ ಈಗ ಹುಟ್ಟಿದೆ. ಅದರ ಬಗ್ಗೆ ಅಂದ್ರೆ ನಾನು ಹೆಚ್ಚು ತಿಳ್ಕೋಬೇಕಾಗಿದೆ. ಅದಕ್ಕೆ ಮೊದಲು ನಾನು ಅವರ ಬಗ್ಗೆ ಹೆಚ್ಚು ತಿಳ್ಕೋಬೇಕಾಗಿದೆ. ಈಗಾಗಲೇ ಇವರೆಲ್ಲ ಹೇಳಿದ್ದಾರೆ, ನಾವು ಗುಂಡಾ ಭಕ್ತರು, ಕುಂಬಾರ ಈ ಬ್ರಹ್ಮನ ವಂಶಸ್ಥರು ನಾನು ಈಗಾಗಲೇ ತಿಳಿಸಿದ್ದೇನೆ. ನಾನು ನನ್ನ ಬರಹಗಳಲ್ಲಿ ನೋಡಿದ್ರೆ ನಾವೆಲ್ಲ ಗುಂಡಾ ಭಕ್ತ, ನಾವು ಬ್ರಹ್ಮ ಶಿವ ಸೃಷ್ಟಿಕರ್ತ, ಬ್ರಹ್ಮ ಶಿವನ ನಾವು ಮಕ್ಕಳು ಅಂತ ಹೇಳಿದ್ದೇನೆ. ಆತರ ನಾವೆಲ್ಲ ಜನಿವಾರ ಹಾಕ್ತೀವೋ ಬಿಡ್ತೀವೋ ಅದೆಲ್ಲ ಆಮೇಲೆ. ಆದ್ರೂ ಬರೆಯುವ ಆಸೆ ಇದೆ, ನೋಡೋಣ. ಸೊ ಈ ದಿನ ಬಂದು ಎಲ್ಲ ಸೇರಿ ಸರ್ವಜ್ಞರ ಜಯಂತಿಯನ್ನು ಈ ದಿನ ಹಬ್ಬ ತರನೇ ಇದೆ ನನಗೆ. ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಇದು ಹಬ್ಬ ತರ ಇದೆ. ಇದೇ ರೀತಿಯಾಗಿ ಎಲ್ಲರ ಮನೆಯಲ್ಲಿಯೂ ಸರ್ವಜ್ಞರ ಜಯಂತಿಯನ್ನು ಆಚರಿಸಿ ಅವರ ಗುಣಗಾನಗಳನ್ನು ಆ ದಿನ ಮಾಡುವುದರ ಮೂಲಕ ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ದಾರಿಯನ್ನು, ಒಳ್ಳೆಯ ವ್ಯಕ್ತಿತ್ವ ಉಳ್ಳ ಸರ್ವಜ್ಞರನ್ನು ಪರಿಚಯ ಮಾಡಿಸಿಕೊಳ್ಳುವ ಪ್ರಯತ್ನವನ್ನು ಸಹ ಮಾಡಬಹುದೇನೋ. ಈ 2 ಮಾತುಗಳನ್ನಾಡಿ ನನ್ನ
ಶ್ರೀಮತಿ ಗಂಗಾಂಬಿಕರವರು ನಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಯಾವ್ದಾದ್ರು ಜಾನಪದ ಗೀತೆಯನ್ನು ಈ ಸಂದರ್ಭಕ್ಕೆ ಸೂಕ್ತವಾದಂತ ಒಂದು ಕವನವನ್ನು ವಾಚಿಸ್ಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಇರ್ತದೆ. ಏಕೆಂದ್ರೆ ನಮ್ಮ ತಂದೆ ತಾಯಿಯರು ಸಹ ತುಂಬಾ ಉತ್ಸುಕತೆಯಿಂದ ಫೇಸ್ಬುಕ್ ಲೈವ್ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು. ನಮ್ಮ ಕುಟುಂಬ ವರ್ಗದವರು ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಹಾಗಾಗಿ ಕೆಲವರು ಸಾಧ್ಯವಾಗದೆ ಅದನ್ನ ಯೂಟ್ಯೂಬ್ ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಒಂದು ಪ್ರತಿಭೆಯನ್ನ ಪ್ರೋತ್ಸಾಹ ಮಾಡೋದು ತುಂಬಾ ಅದ್ಭುತವಾದ ಒಂದು ಕ್ರಿಯೆ ಆಗಿರ್ತದೆ. ಆ ಸಾಲಿನ ನಿಟ್ಟಿನಲ್ಲಿ ನಮ್ಮ ಏಕೆಂದ್ರೆ ನಮ್ಮ ಕುಂದಲಗುರದ ಪ್ರತಿಭೆ ನಮ್ಮ ಬೈರಜ್ಜ ಪುಟ್ಟಜ್ಜಿ ರವರ ಮೊಮ್ಮಗಳು ಎಂತ ಹಾಗಾಗಿ ಒಂದೆರಡು ಕವನಗಳನ್ನ ತಾವೇ ರಚಿಸಿದ ಕವನಗಳನ್ನ ಹೌದಾ ಟ್ರ್ಯಾಕ್ ಹಾಕೊಡ್ತಿದ್ರಾ? ಸರಿ. ಯೂಟ್ಯೂಬ್ ಮುಂಜಾನೆ ಆಯ್ತು ಅದನ್ನೇ ಕೊಡಿ. ಅದನ್ನೇ ಟ್ರ್ಯಾಕ್ ಸಮೇತ ಕಾಯ್ತಾ ಇರಬೇಕು. ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡಣ್ಣ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೊರುವಂತ ಐರಾಣಿ ಹೊತ್ತರೆದ್ದು ಕುಂಬರಣ್ಣ ತುಪ್ಪ ಬಾನುಂಡಣ್ಣ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಹೊರುವಂತ ಐರಾಣಿ ಮಿತ್ರೇರು ಬರುವಂತ ಐರಾಣಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡಣ್ಣ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ ಅಕ್ಕಿ ಹಿಟ್ಟು ನಾವು ತುಂಬಿಕೊಂಡು ತಂದೀವಿ ಗಿಂಡೀಲಿ ತಂದೇವಿ ತಿಳಿದುಪ್ಪ ಗಿಂಡೀಲಿ ತಂದೀವಿ ತಿಳಿದುಪ್ಪ ಕುಂಬರಣ್ಣ ತಂದೀಡು ನಮ್ಮ ಐರಾಣಿ ತಂದೀಡು ನಮ್ಮ ಐರಾಣಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡಣ್ಣ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ ಕುಂಬಾರಣ್ಣನ ಬಡದಿ ಕಳೆದಾಗ ಕೈ ಇಟ್ಟು ಕೊಡದ ಮ್ಯಾಲೆ ನಾ ಬರೆದಾಳ ಕೊಡದ ಮ್ಯಾಲೆ ನಾ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಶರಣ ಬಸವನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡಣ್ಣ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ ನಾರ್ಯಾರು ಮಾಡುವಂತ ಐರಾಣಿ ನಾರ್ಯಾರು ಮಾಡುವಂತ ಐರಾಣಿ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಪ್ರಚಲಿತ ಸಂದರ್ಭಕ್ಕೆ ತಕ್ಕಂತೆ ಶ್ರೀಮತಿ ಗಂಗಾಂಬಿಕಾ ಅಕ್ಕನವರು ಕವಿಯತ್ರಿ ಹಾಗೂ ಲೇಖಕಿಯವರು ನಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಮುಂಜಾನೆದ್ದು ಕುಂಬರಣ್ಣ ಗೀತೆಯನ್ನು ಹಾಡಿ ಈ ಪ್ರಸ್ತುತ ಸನ್ನಿವೇಶವನ್ನು ತುಂಬಾ ಅರ್ಥಗರ್ಭಿತವಾಗಿ ವಿವರಿಸಿರುತ್ತಾರೆ. ಅವರಿಗೆ ಈ ಫೇಸ್ಬುಕ್ ಲೈವ್ ವೀಕ್ಷಿಸುತ್ತಿರುವ ನಮ್ಮ ಎಲ್ಲ ಕುಲ ಬಾಂಧವರಿಗೂ ನಮ್ಮೆಲ್ಲ ಸ್ನೇಹಿತರಿಗೂ ಅಲ್ಲಿ ನಮ್ಮೆಲ್ಲ ಕುಟುಂಬ ಬಾಂಧವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸರ್ವಜ್ಞನ ಫೋಟೋವನ್ನು ಹಾರ ಹಾಕೋದ್ರ ಮೂಲಕ ಒಂದು ಜ್ಯೋತಿ ಬೆಳಗೋದ್ರ ಮೂಲಕ ಒಂದು ಪ್ರಗತಿ ಸಂಕೇತವಾದ್ರ ಮೂಲಕ ಮಾಡಿಕೊಂಡಂತಹ ಒಬ್ಬ
ಒಬ್ಬ ಲೇಖಕಿ ಕವಿಯತ್ರಿಗೆ ನಮ್ಮ ಕುಟುಂಬದ ಎಲ್ಲರ ಪರವಾಗಿ ಒಂದು ಕಿರು ಸನ್ಮಾನವನ್ನ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಅವರು ಇದಕ್ಕೆ ಸಹಕರಿಸಬೇಕು ಅಂತ ಕೋರುತ್ತಾ ಮೊಬೈಲ್ ಇಲ್ಲ ಸರ್. ಬನ್ನಿ ನೀವು ನಿಂತ್ಕೊಂಡು ಎಲ್ಲರೂ ಸೇರಿ ನಮ್ಮೆಲ್ಲ ಕನ್ನಡ ಸಂಘಟನೆಗಳ ಪರವಾಗಿ ಅವರಲ್ಲಿರೋ ಪ್ರತಿಭೆ ಹೊರತೂರಿನಿಂದ ಹಾರೈಸ್ತಾ ಶುಭ ಹಾರೈಸ್ತಾ DMTC ಕನ್ನಡ ಕ್ರಿಯಾ ಸಮಿತಿಯ ಸದಸ್ಯನಾದ ನಾನು ಹಾಗೂ ಸದಸ್ಯರು ಕರ್ನಾಟಕ ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಈ ಕಿರು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ತಮ್ಮ ಪ್ರತಿಭೆ ಮತ್ತಷ್ಟು ಬೆಳಗಲಿ, ಎಲ್ಲ ಲೇಖನಗಳು ಸಪೂರ್ವದಾಯಕವಾಗಿರ್ಲಿ ಅಂತ ಶುಭ ಹಾರೈಸ್ತಾ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ಅಲ್ಲಿ ನೋಡ್ರಿ ಎಲ್ಲ ನೀನು ಬರಪ್ಪ ಕೊಡು ಮ್ಯೂಸಿಕ್. ಸನ್ಮಾನ ಸ್ವೀಕರಿಸಿದ ಶ್ರೀಮತಿ ಗಂಗಾಂಬಿಕಾಕ್ಕನ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೇ ಸಂದರ್ಭದಲ್ಲಿ ಶ್ರೀಯುತ ಶಿವಶಂಕರ್ ಅವರು ಜಾನಪದ ಕಲಾಸಕ್ತರು, ಇವರಿಗೂ ಸಹ ಒಂದು ಕಿರು ಸನ್ಮಾನವನ್ನ ಮಾಡ್ತಾ ಇದ್ವಿ. ದಯವಿಟ್ಟು ಬನ್ನಿ 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 ರಾಗಿ ಶೇಷ ಬಾರಮ್ಮ ಬನ್ನಿ. ಶ್ರೀಯುತ ಶಿವಶಂಕರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮವನ್ನು ಮಾಡಿದಂತಹ ಕುಮಾರ ಚಿರಂಜೀವಿ ತರುಣ್ ರವರಿಗೂ ಸಹ ಒಂದು ಈ ನೆನಪಿನ ಒಂದು ಕನ್ನಡದ ತನವನ್ನು ಕನ್ನಡದ ವೀರ ಕನ್ನಡಿಗನಾಗಲಿ ಎಂದು ಶುಭ ಹಾರೈಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಅನುವಾದ ಮಾಡಿಕೊಟ್ಟಂತಹ ಕುಮಾರಿ ರಾಘವಿ ಧನ್ಯಕುಮಾರ್ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಒಂದು ಶಾಲನ್ನು ಕೊಡುವುದರ ಮೂಲಕ ಚಿಕ್ಕಮಂಗ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ದೈವ ಪ್ರೇರಣೆ ನೀಡಿದ ಶ್ರೀಯುತ ತ್ರಿಪದಿ ಕವಿ ಸರ್ವಜ್ಞರಿಗೂ ಸಹ, ನಮ್ಮ ಎಲ್ಲ ಕುಟುಂಬ ವರ್ಗದವರಿಗೂ ಸಹ, ನಮ್ಮೆಲ್ಲ ಹಿರಿಯ ಪೂರ್ವಕರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಿದ್ವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸರ್ವಜ್ಞ.